ಎನ್ಆರ್ಐ ಆಸ್ತಿಗಿಲ್ಲ ರಕ್ಷಣೆ, ಹಂಚಿ ತಿಂತಿವೆ ರಿಯಲ್ ಎಸ್ಟೇಟ್ ಮಾಫಿಯಾ, ಬಂದು ನೋಡಿದಾಗ ಸೈಟೇ ಮಾಯ. ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲೀಗ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಿದೆ. ದುಬೈನಲ್ಲಿ ಆಸ್ತಿ ಖರೀದಿ ಮಾಡ್ತಿದ್ದವರೆಲ್ಲ ಭಾರತದ ಕಡೆಗೆ ತಿರುಗಿ ನೋಡ್ತಿದ್ದಾರೆ. ಆದ್ರೆ ಭಾರತದಲ್ಲಿ ಈಗಿರೋ ಎನ್ಆರ್ಐ ಆಸ್ತಿಗಳಿಗೇನೆ ಸರಿಯಾದ ರಕ್ಷಣೆ ಇಲ್ವಾ ಅನ್ನೋ ಆತಂಕಕ್ಕೆ ಕಾರಣ ಆಗಿದೆ. ಯಾರೋ ಯಾಕೆ ಕೆಲ ಕಡೆ ಅವರ ಸಂಬಂಧಿಕರೇ ಅಕ್ರಮವಾಗಿ ಆಸ್ತಿ ಕಬಳಿಸ್ತಾ ಇದ್ದಾರೆ. 5-6 ವರ್ಷ ಬಿಟ್ಟು ಎನ್ಆರ್ಐ ತಮ್ಮ ಊರಿಗೆ ಬಂದು ನೋಡಿದಾಗ ಅವರ ಆಸ್ತಿ ಇನ್ಯಾರದೋ ಹೆಸರಲ್ಲಿರುತ್ತೆ. ನೀವು ರಿಪೋರ್ಟ್ ಕೂಡ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇದೆ. ಇಂಥ ಘಟನೆಗಳು, ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಸರ್ಕಾರದ ಲ್ಯಾಂಡ್ ರೆಕಾರ್ಡ್ಸ್ ನಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ. ಎನ್ಆರ್ಐ ಆಸ್ತಿಗಳನ್ನೇ ಟಾರ್ಗೆಟ್ ಮಾಡಿ ಡೀಲ್ ಮಾಡೋ ಮಾಫಿಯಾಗಳೇ ಹುಟ್ಕೊಳ್ತಿವೆ. ಇದೇ ಕಾರಣಕ್ಕೆ ತಮ್ಮ ಹಳೆ ಹಾಗೂ ಪೂರ್ವಜರ ಆಸ್ತಿ ಮೇಂಟೈನ್ ಮಾಡೋದು ಎನ್ಆರ್ಐಗಳಿಗೆ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಹಾಗಿದ್ರೆ ಭಾರತದಲ್ಲಿ ಆಸ್ತಿ ಹೊಂದಿರೋ ಎನ್ಆರ್ಐಗಳು ಯಾವೆಲ್ಲ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು, ಆಸ್ತಿ ಬೇರೆಯವರ ಪಾಲಾಗಬಾರದು ಅಂದ್ರೆ ಹೇಗೆ ಅದನ್ನ ಕಾಪಾಡ್ಕೋಬೇಕು, ಏನೆಲ್ಲ ಕ್ರಮ ತಗೋಬೇಕು, ಲೀಗಲ್ ಆಗಿ ಏನೇನ್ ಮಾಡಬಹುದು, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭೂ ಕಬಳಿಕೆದಾರರ ಗೂಂಡಾಗಿರಿ. ಸ್ನೇಹಿತರೆ, ಇತ್ತೀಚೆಗೆ ಎನ್ಆರ್ಐ ಆಸ್ತಿಯನ್ನ ಒಂದಷ್ಟು ಭೂ ಕಬಳಿಕೆದಾರರು ವಶಪಡಿಸಿಕೊಳ್ಳುವ ಕೇಸಸ್ ಜಾಸ್ತಿ ಆಗ್ತಿದೆ. ಪ್ರಧಾನಮಂತ್ರಿ ಕಚೇರಿ, ಗೃಹ ಸಚಿವಾಲಯ ಹಾಗೂ ಹಲವು ದೇಶಗಳ ಭಾರತೀಯ ರಾಯಭಾರ ಕಚೇರಿಗಳಿಗೆ ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಿವೆ. ಅಕ್ರಮವಾಗಿ ನಮ್ಮ ಆಸ್ತಿಯಲ್ಲಿ ಇನ್ಯಾರೋ ಬಂದು ಕೂತ್ಕೊಂಡಿದ್ದಾರೆ, ಕೇಳೋಕ್ ಹೋದ್ರೆ ಬೆದರಿಕೆ ಹಾಕ್ತಾರೆ, ಅವರ ಹತ್ರನೂ ಫೇಕ್ ಪೇಪರ್ಸ್ ಆಲ್ರೆಡಿ ಆಗಿ ಹೋಗಿದೆ ಅಂತ ದೂರುಗಳು ಬರ್ತಿವೆ. ಕಳೆದ ವರ್ಷ ಪಂಜಾಬ್, ಹರಿಯಾಣ ಭಾಗದಲ್ಲಿ ಎನ್ಆರ್ಐ ಆಸ್ತಿಗಳನ್ನ ಡೀಲ್ ಮಾಡೋ ಅಂತಾರಾಜ್ಯ ಗ್ಯಾಂಗ್ಗೆ ಸಿಕ್ಬಿದ್ದಿತ್ತು. ಗ್ಯಾಂಗ್, ಈ ರೀತಿ ಸಾಕಷ್ಟು ಗ್ಯಾಂಗ್ಗಳು ದೇಶಾದ್ಯಂತ ಸೃಷ್ಟಿಯಾಗಿವೆ. ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮುಂತಾದ ಮಹಾನಗರಗಳಲ್ಲಿ ಎನ್ಆರ್ಐ ಆಸ್ತಿಗಳು ಇವರ ಟಾರ್ಗೆಟ್. ಯಾಕಂದ್ರೆ ಈ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಆಕಾಶಕ್ಕೆ ಮುಟ್ತಾ ಇದೆ. ಸೊ ಈ ಮಾಫಿಯಾದವರು ಅಪರಿಚಿತರು ಜೊತೆಗೆ ಕೆಲವೊಮ್ಮೆ ಸಂಬಂಧಿಕರನ್ನು ಸೇರಿಸಿಕೊಂಡು ಎನ್ಆರ್ಐಗಳ ಆಸ್ತಿಯನ್ನ ಲೂಟಿ ಹೊಡಿತಾ ಇದ್ದಾರೆ. ಮೊದಲನೇದಾಗಿ ಎನ್ಆರ್ಐಗಳು ಜಾಸ್ತಿ ಸಮಯ ಭಾರತದಲ್ಲಿ ಕಳೀಲಿಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಇಲ್ಲಿನ ಗ್ರೌಂಡ್ ಸಿಚುವೇಶನ್ ಅವ್ರಿಗೆ ಸ್ವಲ್ಪ ಟಚ್ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಆಸ್ತಿಗಳ ಜವಾಬ್ದಾರಿ ವಹಿಸಿಕೊಂಡಿರೋರು ಸ್ವಲ್ಪ ಮೈಮರೆಯೋ ಅಪಾಯ ಇರುತ್ತೆ. ಕೆಲವೊಮ್ಮೆ ಸಂಬಂಧಗಳು ಕಟ್ಟಾಗಿ ಕಾಂಟ್ಯಾಕ್ಟ್ ಕೂಡ ಹೋಗಿರ್ಬೋದು. ಜೊತೆಗೆ ಇಲ್ಲಿನ ಸ್ಥಳೀಯ ಕಾನೂನುಗಳ ಬಗ್ಗೆ ಎನ್ಆರ್ಐಗಳಿಗೆ ಅಷ್ಟು ಮಾಹಿತಿನೂ ಇಲ್ಲದೆ ಇರಬಹುದು. ಈ ರೀತಿ ಹಲವು ಕಾರಣಗಳಿಂದ ಎನ್ಆರ್ಐಗಳ ಆಸ್ತಿಗಳಲ್ಲಿ ಲಿಟಿಗೇಷನ್ ಶುರುವಾಗ್ತಿವೆ. ಆಸ್ತಿಗೋಸ್ಕರ ಕಾನೂನು ಪರದಾಟಗಳು ಶುರುವಾಗ್ತಾ ಇವೆ. ಇಲ್ಲಿಗಲ್ ಡಾಕ್ಯುಮೆಂಟ್ಸ್, ಭ್ರಷ್ಟಾಚಾರದಿಂದ ಆಸ್ತಿ ಬಲಿ. ಆಸ್ತಿ ಕಬಳಿಕೆ ಮಾಡೋರ ಮೊದಲ ಆಯುಧನೆ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋದು. ಆಗ್ಲೇ ಹೇಳಿದ ಹಾಗೆ ಒಂದೇ ಆಸ್ತಿ ಎನ್ಆರ್ಐ ಹೆಸರಲ್ಲೂ ಇರುತ್ತೆ, ಅತಿಕ್ರಮಣ ಮಾಡ್ಕೊಂಡಿರೋ ಇಲ್ಲಿಗಲ್ ಪೊಸೆಷನ್ ಮಾಡ್ತಿರೋ ವ್ಯಕ್ತಿ ಹೆಸರಲ್ಲೂ ಇರುತ್ತೆ. ಸಂಬಂಧಿಕರು ಡೂಪ್ಲಿಕೇಟ್ ಪೇಪರ್ಸ್ ರೆಡಿ ಮಾಡಿಕೊಂಡು ನಮ್ದೇ ಆಸ್ತಿ ಅಂತಿರ್ತಾರೆ. ಜೊತೆಗೆ ಭ್ರಷ್ಟಾಚಾರ, ಅಧಿಕಾರಿಗಳನ್ನ ಡೀಲ್ ಮಾಡ್ಕೊಳ್ಳೋದು, ಕಂದಾಯ ಇಲಾಖೆ, ಪುರಸಭೆ ಲ್ಯಾಂಡ್ ರೆಕಾರ್ಡ್ಸ್ ನಲ್ಲೂ ಮೋಸ. ಎಲ್ಲ ಪೇಪರ್ಸ್ ರೆಡಿ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡಿರ್ತಾರೆ. ರಿಯಲ್ ಎಸ್ಟೇಟ್ಗೆ ಒಳ್ಳೆ ವ್ಯಾಲ್ಯೂ ಸಿಗ್ತಿರೋ ಟೈಮ್ನಲ್ಲಿ ಇಂಥ ಸಮಸ್ಯೆಗಳಿಂದ ಎನ್ಆರ್ಐಗಳು ಎಮೋಷನಲಿ ಕನೆಕ್ಟ್ ಆಗಿರೋ ತಮ್ಮ ಪೂರ್ವಜರ ಆಸ್ತಿ ಹಾಗೂ ಒಳ್ಳೆ ಆದಾಯದ ಮೂಲವನ್ನ ಕಳ್ಕೊಳ್ಳೋ ಅಪಾಯ ಇರುತ್ತೆ. ತಮ್ಮ ತಾಯಿನಾಡು ಭಾರತದಲ್ಲಿ ಒಂದು ಪ್ರಾಪರ್ಟಿ ಇರಲಿ ಅಂತ ಮಾಡಿರ್ತಾರೆ, ಅದರಲ್ಲಿ ಸಮಸ್ಯೆ ಆಗೋ ಅಪಾಯ ಇರುತ್ತೆ. ಸೊ ಆಸ್ತಿಗಳನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋದು ಕೂಡ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಎನ್ಆರ್ಐ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಗಳ ಬಗ್ಗೆ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಎನ್ಆರ್ಐಗಳಿಗೆ ಅಂತಲೇ ಸ್ಪೆಷಲಿ ಡಿಸೈನ್ಡ್ ಆಗಿರುವಂತಹ ಪ್ಲಾನ್ಸ್. ಎನ್ಆರ್ಐಗಳಿಗೆ ಭಾರತದಲ್ಲಿ ಇಂಡಿಯನ್ ರೆಸಿಡೆಂಟ್ ಗಳಿಗಿಂತ ಕಡಿಮೆ ಪ್ರೀಮಿಯಂಗೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗ್ತವೆ. ಯುಎಇ, ಸಿಂಗಪೂರ್ಗೆ ಕಂಪೇರ್ ಮಾಡಿದ್ರೆ 30 to 50% ಚೀಪ್ ಆಗಿ ಸಿಗುತ್ತೆ. ತಿಂಗಳಿಗೆ ಕೇವಲ 800 to 900 ರೂಪಾಯಿ, ಅಂದ್ರೆ $10-11 ಅಮೆರಿಕನ್ ಡಾಲರ್ಗೆ ಪರ್ ಮಂತ್ 2 ಕೋಟಿ ರೂಪಾಯಿ ತನಕ ಕವರೇಜ್ ಸಿಗೋ ಪ್ಲಾನ್ಸ್ ಇರುತ್ತೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗ್ ಏಜ್ ಇದ್ರೆ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ US, UK ಟರ್ಮ್ ಪ್ಲಾನ್ಗಳು 85 ವರ್ಷದವರೆಗೆ ಮಾತ್ರ ಕವರೇಜ್ ಕೊಟ್ರೆ, ಭಾರತದಲ್ಲಿ ಲಾಂಗ್ ಟರ್ಮ್ ಕವರೇಜ್ ಅಪ್ ಟು 100 years ತನಕ ಕೂಡ ಕವರೇಜ್ ಕೊಡೋ ಎನ್ಆರ್ಐ ಟರ್ಮ್ ಪ್ಲಾನ್ಗಳಿವೆ. ಅಲ್ಲದೆ ಪ್ಲಾನ್ ಅವಧಿ ಮುಗಿದ ನಂತರ ಪ್ರೀಮಿಯಂ ವಾಪಸ್ ಸಿಗೋ ನೋ ಕಾಸ್ಟ್ ಪಾಲಿಸಿಗಳು ಕೂಡ ಎನ್ಆರ್ಐಗಳು ತಗೋಬಹುದು. ಜೊತೆಗೆ ಇನ್ಶೂರೆನ್ಸ್ ಕೊಡೋಕೆ ಮುಂಚೆ ಕಂಪನಿಗಳು ನಡೆಸೋ ಮೆಡಿಕಲ್ ಪ್ರೊಸೀಜರ್ಸ್ ಕೂಡ ಫ್ರೀ ಇರುತ್ತೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇರೋದ್ರಿಂದಲೇ ಭಾರತದಿಂದಲೇ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾ ಇರೋ ಎನ್ಆರ್ಐಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯುಎಇ ನಿಂದಲೇ 65% ಜನ ಭಾರತದ ಟರ್ಮ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತಿದ್ದಾರೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಭಾರತದ ಟಾಪ್ ಇನ್ಶೂರೆನ್ಸ್ ಪ್ರೊವೈಡರ್ ಗಳ ಪ್ಲಾನ್ ಗಳನ್ನ ನೀವು ಕಂಪೇರ್ ಮಾಡಿಕೊಂಡು ಕಡಿಮೆ ಪ್ರೀಮಿಯಂ ನಲ್ಲಿ ಹೆಚ್ಚಿನ ಸಮ್ ಅಶ್ಯೂರ್ಡ್ ಇರೋ ಪ್ಲಾನ್ ಗಳನ್ನ ತಗೊಂಡು ನಿಮ್ಮ ಫ್ಯಾಮಿಲಿಗೆ ನೀವು ಟರ್ಮ್ ಇನ್ಶೂರೆನ್ಸ್ ನ ಪ್ರೊಟೆಕ್ಷನ್, ಎಕನಾಮಿಕ್ ಪ್ರೊಟೆಕ್ಷನ್ ಅನ್ನ ಕೊಡಬಹುದು. ಅಂತ ಸಂದರ್ಭದಲ್ಲಿ ದುಡಿಯೋ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರುತ್ತೆ.
ಆಸಕ್ತರು ಎನ್ಆರ್ಐಗಳು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಆಗಲೇ ಹೇಳಿದ ಹಾಗೆ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಾಮೆಂಟ್. ಈಗ ವರದಿಯಲ್ಲಿ ಮುಂದುವರಿಯೋಣ. ಎನ್ಆರ್ಐ ಪ್ರಾಪರ್ಟಿ ರಕ್ಷಣೆಗೆ ಏನೇನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಎನ್ಆರ್ಐ ಆಗಿದ್ದು ನಿಮ್ಮ ಆಸ್ತಿ ಅತಿಕ್ರಮಣ ಆಗಿರೋ ವಿಚಾರ ಕಂಡು ಬಂದರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. 1963ರ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ನ ಸೆಕ್ಷನ್ 6ರ ಪ್ರಕಾರ ಕಂಪ್ಲೇಂಟ್ ಫೈಲ್ ಆದ 6 ತಿಂಗಳ ಒಳಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಪ್ರಾಪರ್ಟಿಯ ಸರಿಯಾದ ಮಾಲೀಕರಿಗೆ ಆಸ್ತಿಯ ಹಕ್ಕನ್ನು ಕೊಡಬಹುದು. ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಲೀಗಲ್ ಅಡ್ವೈಸರ್ ಹೈರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನು ಕೂಡ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಹಕ್ಕು ಮಂಡಿಸಬೇಕು. ಸ್ಥಳೀಯ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಎನ್ಆರ್ಐಗಳು ಯಾವಾಗಲೂ ಅಪ್ಡೇಟೆಡ್ ಆಗಿರಬೇಕು. ಡಾಕ್ಯುಮೆಂಟ್ಸ್ ಕೂಡ ಅಪ್ಡೇಟೆಡ್ ಇಟ್ಕೋಬೇಕು. ವಿಲ್, ಜಮಾಬಂದಿ, ಮ್ಯೂಟೇಷನ್ ಪತ್ರಗಳು ಅಥವಾ ಆಸ್ತಿ ಖರೀದಿ ಮಾಡಿರೋ ಪತ್ರಗಳು, ಹೀಗೆ ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ ಕೈಗೆ ಸಿಗೋವರೆಗೆ ನೆಗ್ಲೆಕ್ಟ್ ಮಾಡಬಾರದು. ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಸರ್ಕಾರದ ದಾಖಲೆಗಳಲ್ಲಿ ಅಪ್ಡೇಟ್ ಆಗಿರಬೇಕು. ಟ್ಯಾಕ್ಸ್ ರೆಸೀಟ್ಸ್ ಸೇರಿದಂತೆ ಅಗತ್ಯ ಬಿಲ್ಗಳು ನಿಮ್ಮ ಹತ್ರ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ಇದ್ದಾಗ ನಿಶ್ಚಿಂತೆಯಿಂದ ಇನ್ನೊಬ್ಬರಿಗೆ ಪ್ರಾಪರ್ಟಿ ಜವಾಬ್ದಾರಿಯನ್ನು ನೀವು ಕೊಡಬಹುದು. ಅಗತ್ಯ ಇದ್ರೆ ಪ್ರಾಪರ್ಟಿ ಸರ್ವೆ ಮಾಡಿಸಿ ಫೆನ್ಸಿಂಗ್ ಹಾಗೂ ಬೋರ್ಡ್ ಕೂಡ ಹಾಕಿಸಬಹುದು, ಕಾಂಪೌಂಡ್ ಕೂಡ ಮಾಡಿಸಿಬಿಡಬಹುದು. ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಆಸ್ತಿ ಖರೀದಿ ಬಗ್ಗೆ ಪಬ್ಲಿಕ್ ನೋಟಿಸ್ ಕೊಟ್ಟು ಅದರ ಕಾಪಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಇನ್ನೂ ಅಥೆಂಟಿಸಿಟಿ ಬರುತ್ತೆ. ಜೊತೆಗೆ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕ ಇರೋ ಜನರ ಜೊತೆಗೆ ನಿರಂತರವಾಗಿ ಟಚ್ನಲ್ಲಿರಿ. ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡಿಸಿ. ಜೊತೆಗೆ ನೀವು ವರ್ಚುವಲ್ ಆಗಿ ಆಗಾಗ ಪ್ರಾಪರ್ಟಿ ಕಂಡೀಷನ್ ಚೆಕ್ ಮಾಡೋದು ಕೂಡ ಇಂಪಾರ್ಟೆಂಟ್. ಇದು ನಿಮ್ಮ ಆಸ್ತಿ ನೋಡ್ಕೊಳ್ತಿರೋರು, ಕೇರ್ ಟೇಕರ್ಗಳು ಎಷ್ಟೋ ವರ್ಷಗಳಿಂದ ಆಸ್ತಿ ನೋಡ್ಕೊಳ್ತಾ ಇದ್ರು ಕೂಡ ಆಸ್ತಿ ಮೇಲೆ ಅವರಿಗೆ ಹಕ್ಕು ಸಿಗಲ್ಲ, ಅದು ಕೂಡ ಗೊತ್ತಿರಲಿ ನಿಮಗೆ. ಪ್ರಾಪರ್ಟಿ ಬಾಡಿಗೆ ಅಥವಾ ಲೀಸ್ಗೆ ಕೊಡುವಾಗ, ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಕೇರ್ಫುಲ್ ಆಗಿರಿ. ಅಗ್ರಿಮೆಂಟ್ ಆದಾಗ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಇನ್ನೂ ಕೂಡ ಒಳ್ಳೆಯದು. ನೆನಪಿರಲಿ, ನಿಮ್ಮ ಆಸ್ತಿಯನ್ನ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಅಕ್ವೈರ್ ಮಾಡಿಕೊಂಡಿದ್ರು ನಿರಂತರವಾಗಿ 12 ವರ್ಷ ಒರಿಜಿನಲ್ ಓನರ್ ಹಕ್ಕು ಮಂಡಿಸದೇ ಇದ್ರೆ ಆಸ್ತಿ ಲೀಗಲ್ ಆಗಿ ಈಗಿನ ಓನರ್ ಪಾಲಾಗಬಹುದು. ಈ ವಿಚಾರ ಕೂಡ ಮೈಂಡ್ ಅಲ್ಲಿರಲಿ. ಏನು ಪ್ರಾಪರ್ಟಿ ಖರೀದಿ ಮಾಡುವಾಗ ಅಥವಾ ಮಾರುವಾಗಲೂ ಕೂಡ ಅಷ್ಟೇ ಲೀಗಲ್ ಅಡ್ವೈಸರ್ ಸಹಾಯವನ್ನ ಪಡ್ಕೊಳ್ಳಲೇಬೇಕು. ಖರೀದಿ ಮಾಡ್ತಾ ಇದ್ರೆ ಹಳೆ ಓನರ್ ಕೊಡೋ ಡಾಕ್ಯುಮೆಂಟ್ ಸರಿಯಾಗಿ ಚೆಕ್ ಮಾಡಿ ಲೀಗಲ್ ಆಗಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೋಬೇಕು. ಜೊತೆಗೆ ಹಣದ ಟ್ರಾನ್ಸಾಕ್ಷನ್ ಮಾಡುವಾಗಲೂ ಕೂಡ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ತಗೋಬೇಕು. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಹಾಗೂ RBI ರೆಗ್ಯುಲೇಷನ್ ಹಾಗೂ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಪ್ರೊಸೀಡಿಂಗ್ಸ್ ನಡೆಸಬೇಕು. ಆಸ್ತಿ ಖರೀದಿ ಮಾಡುವಾಗ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅವರಿಗೆ ಪವರ್ ಆಫ್ ಅಟಾರ್ನಿ ಕೊಡಬೇಕು. ಯಾಕಂದ್ರೆ ನೀವೆಲ್ಲೋ ಇರ್ತೀರಾ, ನಿಮ್ಮ ಪರವಾಗಿ ಅವರು ವ್ಯವಹಾರ ಮಾಡ್ತಿರ್ತಾರೆ. ಹಾಗಾಗಿ ನಿಮಗೆ ನಂಬಿಕೆ ಇರುವಂತವ್ರನ್ನ ನೀವು ಹುಡುಕಬೇಕು. ಪ್ರಾಪರ್ಟಿ ಮ್ಯಾನೇಜರ್ಗಳು, ಹೆಚ್ಚಿನ ಎನ್ಆರ್ಐಗಳು ಕುಟುಂಬ ಹಾಗೂ ಸ್ನೇಹಿತರ ಮೂಲಕ ಪ್ರಾಪರ್ಟಿ ಮ್ಯಾನೇಜ್ ಮಾಡ್ತಿರ್ತಾರೆ. ನಂಬಿಕಸ್ಥ ವ್ಯಕ್ತಿಗಳಿದ್ರೆ ಓಕೆ, ಆದರೆ ಪ್ರೊಫೆಷನಲ್ಗಳಿಗೆ ಆ ಜವಾಬ್ದಾರಿ ಕೊಟ್ಟರೆ ಇನ್ನೂ ಒಳ್ಳೇದು. ಅವ್ರು ಚಾರ್ಜ್ ಮಾಡ್ತಾರೆ, ಕೊಟ್ಟರು ಪರವಾಗಿಲ್ಲ, ಆಮೇಲೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಂಪನಿಗಳು ಬಾಡಿಗೆದಾರರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದ್ರಿಂದ ಹಿಡಿದು ರೆಂಟ್ ಕಲೆಕ್ಷನ್, ಲೀಗಲ್ ವಿಚಾರಗಳ ಮ್ಯಾನೇಜ್ಮೆಂಟ್, ಸಣ್ಣ ಪುಟ್ಟ ರಿಪೇರಿ ಕೆಲಸ, ಇದೆಲ್ಲ ಬೇರೆ ಬೇರೆ ಡಿಫರೆಂಟ್ ಸರ್ವಿಸಸ್ನ ಕೊಡ್ತಾರೆ. ಇದಕ್ಕೆ ಒಂದಷ್ಟು ಫೀಸ್ ಇರುತ್ತೆ. ಬಟ್ ಟ್ರಸ್ಟೆಡ್ ಕಂಪನಿಗಳ ಕೈಗೆ ಪ್ರಾಪರ್ಟಿ ನೀವು ಜವಾಬ್ದಾರಿಯನ್ನು ಮ್ಯಾನೇಜ್ ಮಾಡಿ ಅಂತ ಕೊಟ್ಟರೆ ಸೇಫ್ಟಿ ಹಾಗೂ ರೆಗ್ಯುಲರ್ ಮೇಂಟೆನೆನ್ಸ್ ಸಿಗುತ್ತೆ. ಕಂಪನಿಯೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದರೆ ಆಯಿತು. ಇನ್ನು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಟೂಲ್ಸ್ ಮುಖಾಂತರ ನಿಮ್ಮ ಆಸ್ತಿಗಳ ಮೇಲೆ ವಿದೇಶದಿಂದಲೇ ಕಂಡಿಡಬಹುದು. ಹಲವು ಆನ್ಲೈನ್ ಪೋರ್ಟಲ್ಗಳು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಒದಗಿಸ್ತವೆ. ಅವುಗಳ ಪ್ರಯೋಜನ ಕೂಡ ಪಡ್ಕೋಬಹುದು. ಸೊ ಈ ರೀತಿ ಎನ್ಆರ್ಐಗಳು ತಮ್ಮ ಭಾರತದಲ್ಲಿರುವ ಆಸ್ತಿಯನ್ನ, ಪ್ರಾಪರ್ಟೀಸ್ ಅನ್ನ ಸೇಫ್ ಗಾರ್ಡ್ ಮಾಡೋಕೆ ಒಂದಷ್ಟು ಹೆಜ್ಜೆಗಳನ್ನ ಇಡಬಹುದು. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹಾಗೆ ನೀವು ಎನ್ಆರ್ಐ ಆಗಿದ್ದು ಎನ್ಆರ್ಐ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ಭಾರತದಲ್ಲಿ ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಪ್ರೊಟೆಕ್ಷನ್ ಅನ್ನು ನಿಮ್ಮ ಫ್ಯಾಮಿಲಿಗೆ ನೀವು ಕೊಡಬೇಕು, ಆರ್ಥಿಕ ಭದ್ರತೆಯನ್ನ ಅಥವಾ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಅಂತ ಇದ್ರೆ ರಿಮೈಂಡರ್, ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಎನ್ಆರ್ಐ ಟರ್ಮ್ ಪ್ಲಾನ್ಗಳ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.